ಬೇರೆ ಕಥೆಯಾರು. ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ದುಶ್ಯಾಸನನಿಂದ ಅಪಮಾನಿತಳಾದನು. ಕೀಚಕನ ಭಂಗವನ್ನು ಸಹಿಸಿದನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ಬದುಕಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರು. ಹೆಚ್ಚಿಗೂ ಈ ಅಪಮಾನ, ಹೆಚ್ಚಿಗೂ ಈ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನೇನನ್ನು ಬರೆದಿರುವೆಂದೆ. ಇವಳೇಕೆ ಈ ರೀತಿ ಚಿಂತಾಮಗ್ನಾಗಿರ್ಬಳು? ಅವತಾಪದಿ ನೊಂದು ಕಣ್ಣೀರ ಕಳೆಯುವ ಕಾಂತೆ ಅಜ್ಜಲಿ ಅವತಾಪದಿ ನೊಂದು ಕಣ್ಣೀರ ಕಳೆಯುವ ಕಾಂತೆ ಪಾಂಡವರ ಪಟ್ಟ ಮಗಿಸಿ ಈ ಮನ್ಮನೋನ್ಮಣಿ ವಾಸುದೇವನ ಕೃಪೆಯು ಯಮಗಿರಲು ವಾಸುದೇವನ ಕೃಪೆಯು ಯಮಗಿರಲು ಬಂದುದ್ಯಾವುದು ಕೊರತೆ ಪರಮ ವಿಕ್ರಮಣಿ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮ. ಏಕೆ ಚಿಂತಿವೆ ಧ್ರುಪದ ನಂದಿನಿ, ಏಕೆ ಚಿಂತಿವೆ ಧ್ರುಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿವೆ ಧ್ರುಪದ ನಂದಿನಿ. ವಿಭಿನ್ನವಾದ ಪವಣಯ ಹೊರೆಯುವೆನ್ನೆ ರಮಣಿಯೇ, ವಿಭಿನ್ನವಾದ ಪವಣಯ ಹೊರೆಯುವೆನ್ನೆ ರಮಣಿಯೇ. ಕಮಲ ತಮ್ಮ ವಂಚನೆ ಹೃದಯವನ್ನು ಸೀಳಿದೆ, ಕಮಲಧನದ ವಂಚನೆ ಹೃದಯವನ್ನು ಸೀಳಿದೆ. ಪಡ ತಟ್ಟಿ ನೆಟ್ಟಿ ಹುಡುಗಿ ನಿಲ್ಲುವೆ ಪ್ರಿಯೆ, ತೊಳೆದಟ್ಟಿ ಮೆಟ್ಟಿ ಹುಡುಗಿ ನಿಲ್ಲುವೆ ಪ್ರಿಯೆ. ಏಕೆ ಚಿಂತಿವೆ ಧ್ರುಪದ ನಂದಿನಿ. ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಭಯ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಏಕೆ ಚಿಂತಿವೆ ಧ್ರುಪದ ನಂದಿನಿ. ದುರದಿ ತುರುಳ ಕುರುಪತಿಯ ಕೊಡೆ ಮುರಿದು ಮುದ ತರುವೆ, ದುರದಿ ತುರುಳ ಕುರುಪತಿಯ ಕೊಡೆ ಮುರಿದು ಮುದ ತರುವೆ. ಕೊಡಬದಾಂಧರವರನ್ನು ವಧಿಸಿದ ಬಿಡಿ ಚಲವನ ಅಜ್ಜಲಿ, ಕೊಡಬದಾಂಧರವರನ್ನು ವಧಿಸಿದ ಬಿಡಿ ಚಲವನ. ಕೊಡೆ ತಟ್ಟಿ ಎದೆ ಮೆಟ್ಟಿ ಹುಡಿಗುಂಡಿ ನಿಲ್ಲುವೆ ಪ್ರಿಯೆ, ತೊಡೆ ತಟ್ಟಿ ಎದೆ ಮೆಟ್ಟಿ ಹುಡಿಗುಂಡಿ ನಿಲ್ಲುವೆ ಪ್ರಿಯೆ. ಏಕೆ ಚಿಂತಿವೆ ಧ್ರುಪದ ನಂದಿನಿ. ಭಯ ಬಿಡು ಪಾಂಚಾಲಿ ಪರಮ ಸದ್ಗುಣಿ. ಭಯ ಚಿಂತಿವೆ ಧ್ರುಪದ ನಂದಿನಿ, ಧ್ರುಪದ ನಂದಿನಿ, ಧ್ರುಪದ ನಂದಿನಿ. ಏನಾಯ್ತು ಪ್ರೇತಮೆ? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ
ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ತಾನೇ ಸೃಷ್ಟಿಸಿದೆ ದೇವ, ಹೇಗೆ ತಾನೇ ಸೃಷ್ಟಿಸಿದೆ. ಅಳಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆಯು ಎಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪನಾದ ಋಷಿಗಳ ಆಜ್ಞೆ. ಆಹಾ, ಹಾಗಾದ್ರೆ ಕೈ ಹಿಡಿದ ಧರ್ಮ ಪತ್ನಿಯನ್ನು ಧೂತದಲ್ಲಿ ಪಣವಾಗಿಟ್ಟು ಸೋಲಲು ಆ ನಿಮ್ಮ ಋಷಿ ಮುನಿಗಳೇ ಆಜ್ಞೆ ಮಾಡಿರ್ಬೇಕಲ್ಲವೇ? ಅಯ್ಯೋ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ದ್ರೌಪದಿ, ಪ್ರೀತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನಗೆ ಬೇಡಿಕೊಂಡಿಲ್ಲವೇ? ಆದಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನಗೆ ತಿಳಿಸಬಾರದೆ ಪ್ರಿಯ? ತಿಳಿಸುವಿನ ನಾಥ, ಆದರೆ ಅದರಿಂದಾಗೋ ಪ್ರಯೋಜನವಾದ್ರೂ ಏನು? ಎಷ್ಟೇ ಆಗಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕನು. ನಿಮ್ಮ ಅಣ್ಣನ ಆಜ್ಞೆ ಹೊರತಾಗಿ ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವನು ಕೇಳು. ಈ ದಿವಸ ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜ್ಯಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧಿ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿಚ್ಚಿದೆ ಈ ನಿನ್ನ ಮುಡಿ ಕಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ, ಪರಿಹಾಸ್ಯ ಮಾಡಿದಳು. ದುರ್ಯೋಧನನು ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ ದೇವಿ, ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಬಾಬು ಪಂಚಾಲಿ, ಬಾಬು. ಜಾಣೆ ನನ್ನ ಜಾಣೆ ಮುತ್ತಾಡುವೆನು ಬಾರೆ. ಜಾಣೆ ನನ್ನ ಜಾಣೆ ಮುತ್ತಾಡುವೆನು ಬಾರೆ. ಶ್ರೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲ ಅದಮರ ಮಗವನ್ನು ಮುರಿದು, ಕುರುಕುಲ ಅದಮರ ಮಗವನ್ನು ಮುರಿದು ಕುರುವಂಶವನ್ನೇ ನಾಶವಗೈವೆ. ಕುರುಕುಲ ಅದಮರ ಮಗವನ್ನು ಮುರಿದು ಕುರುವಂಶವನ್ನೇ ನಾಶವಗೈವೆ. ಕುರುಳ ದುಶ್ಯಾಸನ ಒಡಲಂ ಬಗೆದು, ಕುರುಳದು ಶಾಸನ ಒಡಲಂ ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ನರಸಿ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ನರಸಿ. ಜಾಣೆ ನನ್ನ ಜಾಣೆ ಮುದ್ದು ಜಾಣೆ ಒತ್ತಾಡುವೆನು ಬಾರೆ. ಭೀಮನ ಪ್ರೀತಿಯ ರಾಣಿ ನೀನೆ. ಜಾಣೆ ನನ್ನ ಜಾಣೆ ಜನ ಜಾಣೆ ಮುದ್ದು ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಪ್ರಾಣನಾಥ, ಚಮತ್ಕಾರವಾದ ಉತ್ತರ. ಬಾಬು ಪಾಂಚಾಲಿ, ಬಾಬು, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ
ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಆಹಾ ಪ್ರಾಣೇಶ್ವರ, ಪ್ರಿಯ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ, ನನ್ನನ್ನು ನೋಡಿ. ಪ್ರಿಯ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮದೆಯ ಮನಗಿಲ್ಲದಿರಲಿ ರಾಮ. ಪಾಂಚಾಲಿ, ಭ್ರಮದೆಯ ಮನಗಿಲ್ಲದಿರಲಿ ರಾಮ, ಸಮಯವಿದೆ. ಪಾಂಚಾಲಿ, ಮನಮುದಿಸುವ ಮಧುಹಾಸ್ಯ ವಿಲಾಸ. ಪಾಂಚಾಲಿ, ಮನಮುದಿಸುವ ಮಧುಹಾಸ್ಯ ವಿಲಾಸ, ಕೌರವ ಶಿರವ ಧರೆಯೊಳು ನೀನು. ಪಾಂಚಾಲಿ, ಕೌರವ ಶಿರವ ಧರೆಯೊಳು ನೀನು. ಪಾಂಚಾಲಿ, ಪ್ರಾಣೇಶ್ವರ, ಪ್ರಾಣನಾಥ, ಸ್ವಲ್ಪ ನಗಬಾರದೆ? ಪಾಂಚಾಲಿ, ಚೆಲ್ಲುತ್ತ ಸೇರುವೆ ಪಾಂಚಾಲಿ, ಪ್ರಾಣೇಶ್ವರ, ಪಾಂಚಾಲಿ, ಚೆಲ್ಲುತ್ತ ಸೇರುವೆ ಪ್ರಿಯ. ಪಾಂಚಾಲಿ, ಆಗ ಆ, ಆಗ ಚೆಲ್ಲುತ್ತ ಸೇರುವೆ ಕಾಲ್ಬೆಯ ಪಾಂಚಾಲಿ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಭ್ರಮದೆಯ ಮನಗಿಲ್ಲದಿರಲಿ ರಾಮ. ಪಾಂಚಾಲಿ, ಭ್ರಮದೆಯ ಮನಗಿಲ್ಲದಿರಲಿ ರಾಮ. ಸಮಯವಿದೆ. ಪಾಂಚಾಲಿ, ನೆನಪಿದೆಯೇ? ಆ, ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಮುಡಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಭವಿಸಿದ್ದೆ. ಮತ್ತೆ ಇನ್ನೂ ಏನೇನನ್ನು ಹೇಳಿದ್ದೀರಿ, ನೆನಪಿದೆಯೇ? ಪುನಃ ನನ್ನ ಬಾಯಿಂದ ಪ್ರತಿಜ್ಞ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದಲ್ಲವೇ ಪಾಂಚಾಲಿ? ಆಹಾಹಾ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ, ಹರಿಭಯಂಕರ ರಣಸಿಂಹನಿ ಭೀಮನ. ಆಹಾ, ಹೇಳುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೇನ್ ಮಾಡುವುದು? ಎಷ್ಟೇ ಆಗಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕನು. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನು ಅಪೇಕ್ಷಿಸುವನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು, ಭೀಮಸೇನನು ಆಗಲೇ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಈಗ ಈತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ ಅಣ್ಣ. ಅರ್ಜುನ,
ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ನಿಜ ನಿಜ. ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮಾಧಾನ ಮಾಡುವುದು ನನಗೆ ಅಸಾಧ್ಯವಾಗಿರುವುದು. ಸಹೋದರ ಭೀಮಸೇನ, ಅಗ್ರಜ, ಸೋಜಿಸು ಕೋಪವ ಸೋದರನೇ, ಸರಿಸು ಕೋಪವ ಸೋದರನೇ, ಅಗ್ರಜ, ಆತುರ ಪಡದೆ ಸಹನೆಯತ. ಆತುರ ಪಡದೆ ಸಹನೆಯತ. ಸೈರಿಸು ಕೋಪವ ಬಿಡು ಕಡು ನುಡಿಗಳ ಆತುರವೇತಕ್ಕೆ. ಬಿಡು ಕಡು ನುಡಿಗಳ ಆತುರವೇತಕ್ಕೆ. ಬಿಡು ಕಡು ನುಡಿಗಳ ಆತುರವೇತಕ್ಕೆ. ಸೋದರರೇ ವೈರವೇ. ಅಗ್ರಜ, ಸಹೋದರ ಭೀಮಸೇನ, ಅಗ್ರಜ, ಇದೇನು ಇದೇನು ನನ್ನಲ್ಲಿ ಇಷ್ಟೊಂದು ಸಿಟ್ಟೆ? ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬೆಚ್ಚಿದ ಬಿರುಗೂದಲು ನಿಮ್ಮೆಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದಿತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕಲು ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ಎಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಇನ್ನೊಂದು ಗಳಿಗೆ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಈ ನನ್ನ ಕಥೆ. ಈ ಕಥಾ ಜಲದ ಮಹಾಯುತ. ಈ ಕಥಾ ಜಲದ ಮಹಾಯುತ. ಈ ಕಥಾ ದುರ್ಮತಾಂತ ದುರ್ಯೋಧನ ಜಲ ಪುರಾಂತಗಳು ನಾಲ್ಕು ವಸುದೇವರು. ದುರ್ಮತಾಂತ ದುರ್ಯೋಧನ ಜಲ ದುರಾಂತಗಳು ನಾಲ್ಕು ವಸುದೇವರು. ಅಡಿಯೊಳ ಮೆಟ್ಟಿ ಪುಡಿ ಪುಡಿ ಗೊತ್ತಿ. ಅಡಿಯೊಳ ಮೆಟ್ಟಿ ಪುಡಿ ಪುಡಿ ಗೊತ್ತಿ. ಮೊಣ್ಣಗಳ ತುಂಡು ಕೈಯುವೆ. ಮೊಣ್ಣಗಳ ತುಂಡು ಕೈಯುವೆ. ಈ ಕಥಾ ಜಗದ ಮಹಾಯುಧ. ಈ ಕಥಾ ಅಟ್ಟಕಾಸದ ದುಷ್ಟ ಕೌರವನ ಮೆಚ್ಚಿ ಸಮರದಿ ಪುಷ್ಟಿಯುತ್ತದೆ. ಅಟ್ಟಕಾಸದ ದುಷ್ಟ ಕೌರವನ ಮೆಚ್ಚಿ ಸಮರದಿ ಪುಷ್ಟಿಯುತ್ತದೆ. ಹುಟ್ಟುತ್ತ ಗದೆಯ ಕಟ್ಟುತ್ತ ಎದೆಯ. ಹುಟ್ಟುತ್ತ ಗದೆಯ ಕಟ್ಟುತ್ತ ಎದೆಯ. ಹೊಡೆದಟ್ಟಿ ಧ್ವಂಸಗೈದು ದರಬಾರವ ನಿಲ್ಲಿಸುವೆ.
ಸಮರವ ನಿಲ್ಲಿಸುವೆ ಈ ಕದ ಕದದ ಮಹಾಯುದ್ಧ ಈ ಕದ ಈ ಕದ ಈ ಕದ ನಾನು ಮತ್ತೆ ಈ ನನ್ನ ಗದೆ ಇವೆರಡೇ ಕುಲಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನಾವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆ ಅಂತ ಹೇಳಿಯುವನು. ಸಹೋದರ, ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ, ಇದಕ್ಕೆ ನೀನು ಏನು ಹೇಳುವೆ? ಧರ್ಮ ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವನಿಸ್ತಲ್ಲವೇ? ಪಾಂಚಾಲಿ, ಯುದ್ಧವೆಂತ ಕ್ಷತ್ರಿಯನ ಕರ್ತವ್ಯ. ಈ ಯುದ್ಧವು ಎಂತ ಘೋರ ಕರ್ಮ ಎಂಬುದನ್ನು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಈ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗಿರುವುದು. ನಾನು ಅದಕ್ಕಾಗಿ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆಯ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದ್ರಲ್ಲ ಎನ್ನುವುದೇ ನನ್ನ ಚಿಂತೆ. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ, ಏನಿ ಜಯ ಜಯ ಕೃಷ್ಣ. ಏನಿ ಕೋಲಾಹಲ?
ಸಲ್ಲಿಸಲಿ. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು? ಓದವರ್ಯಾರು ಧರ್ಮಾನಂದನ? ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಧರ್ಮಾನಂದನ ಸ್ವಯಂ ಧೃತರಾಷ್ಟ್ರನು ನನ್ನನ್ನು ಬಹು ವಿಧ ವಿಧವಾಗಿ ಉಪಚರಿಸಿದನು. ಸಂಧಿ ವಿಚಾರವು ನಡೆಯಿತು ಅಷ್ಟೇ. ಓಹೋ, ನಡೆಯಿತು ಧರ್ಮಾನಂದನ. ಪಾಂಚಾಲಿ ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತಾರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅಣ್ಣನ ಮಾತಾದ್ರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಂಡೆಯೂ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ಸಳಿಯಿತು ನಿನ್ನ ಅಭಿಮತ. ಅಜ್ಞಾತವಾದದ ನೆಪದಿಂದ ಅರ್ಜುನನು ಬಳೆತೊಟ್ಟನು. ಈಗ ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆತೊಡಿಸಲು ಅವಣಿಸುತ್ತಿರುವೆ ಆದವಾಗ್ರಣೆ. ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಟ್ಟು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿನ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ಅವರಿಗೆ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಮತ್ತಿನ್ಯಾರು? ಭೀಷ್ಮ, ದ್ರೋಣ, ಅಶ್ವತ್ಥಾಮ ಮುಂತಾದವರು. ಆ ದುರುಳ ದುರ್ಯೋಧನ ಅವನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಗಿದೆ. ನಾನಿನ್ನು ಹೊರಡುವೆನು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ನೀನು ನಿಜವಾಗಿಯೂ ಹಿಡಿಂಬಾಪತಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಭಂಡರಕ್ಕಸನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧ್ಯೆ ಸುದ್ದಿಯು ನನಗೆ ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರವೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಕೃಷ್ಣ, ಹೇಳು ಏನ ಸಂದೇಶ? ಭೀಮಸೇನ, ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿಯಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿ ಇಡು. ಹೀಗೆ ನನ್ನ ಪಾರ್ಶ್ವದಲ್ಲಿ ಕುಳಿತಿಕು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳಬೇನು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದಿಲ್ಲವೋ ನೋಡು. ಅಣ್ಣ, ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಇದೆಂತಹ ಪರಿಹಾಸ್ಯ ಕೃಷ್ಣ? ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದಿಲ್ಲವೋ ನೋಡು.
ಭೀಮಸೇನ, ಸಂದೇಶವ ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ನಂಬಿದೆ ನಿನ್ನ ಅಂಬುಜನಾವನೆ, ನಂಬಿದೆ ನಿನ್ನ ಅಂಬುಜನಾವನೆ, ಎಂಬಿಡದೆ ಪರಿ ಪಾದವ. ನಂಬಿದೆ ನಿನ್ನ ಅಂಬುಜನಾವನೆ, ಎಂಬಿಡದೆ ಪರಿ ಪಾದವ. ದೇವಾದಿದೇವ ಮಹಾಮಹಿಮ, ಅಮಿತ ಜನಪ್ರಿಯ ಗುಣಧಾಮ. ದೇವಾದಿದೇವ ಮಹಾಮಹಿಮ, ಅಮಿತ ಜನಪ್ರಿಯ ಗುಣಧಾಮ. ಸುರಸುಂದರ ಕರುಣಾಕರ, ಸುರಸುಂದರ ಕರುಣಾಕರ, ಕಾಪಾಡು ಕಾಪಾಡು ಮಾಧವ. ಘನಶ್ಯಾಮ ಸುಂದರ ಸುರಪ್ರೇಮ ಸಾಗರ, ಘನಶ್ಯಾಮ ಸುಂದರ ಚಿರಪ್ರೇಮ ಪ್ರಾಣೇಶ್ವರ, ಕೋಪ ಮಾಡುವುದಿಲ್ಲ ತಾನೆ? ಅದು ಆಗಲಿ. ಹಾಗಾದ್ರೆ ಈಗ ಕೇಳಿರಿ ಎಲ್ಲರೂ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗವನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕೆಲಸವನ್ನು ಮಾಡಿದ್ದವರು? ಕಾರಣ ತಾನೇ ಇದು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಅವಳಿಸಿದರೆ ಯಾರ ದುರಾತ್ಮರು? ಮತ್ತಿನ್ಯಾರು ಭೀಮಸೇನ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ನಾ ಬರಕ್ ಮುಂಚೆ ದುರಾಚಾರಿಯಾದ ಅವನ ತಮ್ಮ ಈ ಕಾರ್ಯವೆಸಗಿದನು. 2 ಸಲ ಇಂತಹ ಸಾಹಸ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ ಕೃಷ್ಣ, ಇಷ್ಟು ಮಾತ್ರವಲ್ಲ ಭೀಮಸೇನ, 5 ಬಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಜೆಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ಪ್ರತಿಕರ ವೀರ ಘೋಷಣೆಯಲ್ಲಿ ದೊರಕುವುದಂತೆ ಭೀಮಸೇನ.
ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳ ಎಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಈ ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದ್ದವನಲ್ಲ. ಸಂಧಿಗಾಗಿ ಇಷ್ಟೊಂದು ಸರ್ವ ಪ್ರಯತ್ನಗಳ ಎಲ್ಲವನ್ನು ಮಾಡಿದ್ದೇನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನಾನೇ ಹರ ಹರ ಮಹಾದೇವ ಶಂಭೋ ಶಂಕರ. ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಕೊಲ ಶೂನ್ಯತೆಯ ಕೊಲ ಕೇಡಿಗಳನ್ನು ನನಗೆ ತಲೆ ಕೆಳಗೆ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಬಲ ಶೂನ್ಯತೆಯ ಕೊಲ ಕೇಡಿಗಳನ್ನು ಫಲಗಳನ್ನು ಕಟ್ಟಿ ರಣದಾಹ ಮುಗಿಸಿಕೊಳ್ಳುವೆ, ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಚಂಡ ಕೌರವನ ಕುಂಡಿಗೆ ಸೀಳಿ, ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಚಂಡ ಕೌರವನ ಕುಂಡಿಗೆ ಸೀಳಿ, ಕಣ್ಣ ಎಲುಬುಗಳ ತುಂಡರಿಸಿ ಒಳಗಣ್ಣಿ ಕೌತಳವ ಮಾಡಿಸುವೆ. ಕಣ್ಣ ಎಲುಬುಗಳ ತುಂಡರಿಸಿ ಒಳಗಣ್ಣಿ ಕೌತಳವ ಮಾಡಿಸುವೆ. ಕರೆಯುವ ನೋಡದಂತೆ ಆರ್ಪಡಿಸಿ, ಕರೆಯುವ ನೋಡದಂತೆ ಆರ್ಪಡಿಸಿ, ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ, ಕರೆಯುವ ನೋಡದಂತೆ ಆರ್ಪಡಿಸಿ, ಭೀಮನ ಕಥೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ, ಸ್ವಲ್ಪ ದಿಮ್ಮೆರುವ ಕುರುವರರ ಕಾಲ್ಗಳ ಪಿಡಿದು ಪರಮಾತ್ಮ ತತ್ವದಿಂಬ ಮೆರಿವೆ ಕುರುವರರ ಕಾಲ್ಗಳ ಪಿಡಿದು ಗಿರಗಿರನೆ ತಿಳಿಸಿ ಬಳಸುವೆ. ಬಲು ಶೂನ್ಯತೆಯ ಕುಲ ಹೇಳಿಗಳು ಕರ ತಂದುರ್ನಕ್ಕೆ ತಲಗಳನ್ನು ಕೊಟ್ಟು ಮನದಾಹ ಮುಗಿಸಿಕೊಳ್ಳುವೆ, ಮನದಾಹ ಮುಗಿಸಿಕೊಳ್ಳುವೆ. ಈಗ ಕೇಳಿದ ನನ್ನ ಸಂದೇಶವನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾದರೆ, ವೀರಮಾತೆ ಕುಂತಿದೇವು ಸ್ತನಪಾನ ಮಾಡಿದ್ದು ಸತ್ಯವಾದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಸಹೋದರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳದ ಸಹಜನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತವನ್ನು ಪಾಂಚಾಲಿಯ ಇಡಮುಡಿಯನ್ನು ಕಟ್ಟಿಸುವೆನು. ಅನಂತರ ಆದರ್ಪಿತ ದುರ್ಯೋಧನ ತೊಡೆಯನ್ನು ಮುರಿದು ಈ ಗದಾದಂಡದಿಂದ ಮುರಿದು ಆತನ ರಾಜಕಿರೀಟವನ್ನು ನನ್ನ ಹೆಳಗಾಲಿನಿಂದ ಒದ್ದು 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗುತ್ತೆ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ.